ಪುರಸಭೆ ಅತಿಕ್ರಮಣ ಬಯಲು, ಲೋಕಾಯುಕ್ತ ಮೆಟ್ಟಿಲೇರಿದ ಪ್ರಕರಣ. ಜನಸಾಮಾನ್ಯರ ಮನೆಗೆ ದಾಖಲೆ ಇಲ್ಲದಿದ್ದರೆ ಅದು ಅಕ್ರಮ ಎಂದು ದಂಡ ಹಾಕಿ ಜಪ್ತಿ ಮಾಡುವ ಪುರಸಭೆಯು ತಾನೇ ಕುಳಿತಿರುವ ಜಾಗಕ್ಕೆ ಯಾವುದೇ ಅಧಿಕೃತ ದಾಖಲೆ ಹೊಂದಿಲ್ಲದಿರುವುದು ಈಗ ಬಯಲಿಗೆ ಬಂದಿದ್ದು, ಈ ಕುರಿತು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಆರ್ಟಿಐ ಕಾರ್ಯಕರ್ತ ಮಾಬುಸಾಬ್ ಯರಗುಪ್ಪಿ ತಿಳಿಸಿದರು. ಈ ಕುರಿತು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ ಅವರು, ಸಾರ್ವಜನಿಕರಿಗೆ ಈ ಸ್ವತ್ತು ಉತ್ತಾರ ನೀಡುವ ಕೇಂದ್ರವೇ ತನ್ನ ಕಾರ್ಯಾಲಯವಿರುವ ಸಿಟಿಎಸ್ ನಂಬರ್ 1458 ಜಾಗಕ್ಕೆ ಯಾವುದೇ ಉತ್ತಾರ ಅಥವಾ ಆಸ್ತಿ ಕಾರ್ಡ್ ಹೊಂದಿಲ್ಲ. ಜನರ ಆಸ್ತಿಗಳ ಅಕ್ರಮ ಸಕ್ರಮ ನಿರ್ಧರಿಸುವ ಈ ಪುರಸಭೆ ತಾನು ಮಾತ್ರ ದಾಖಲೆಯಿಲ್ಲದೆ ಅಕ್ರಮವಾಗಿ ಕಾರ್ಯಾಲಯ ನಡೆಸುತ್ತಿರುವುದು ಆಡಳಿತಾತ್ಮಕ ವೈಫಲ್ಯದ ಪರಮಾವಧಿಯಾಗಿದೆ. ಮೂಲ ದಾಖಲೆಗಳ ಪ್ರಕಾರ ಪುರಸಭೆ ಕಚೇರಿ ಇರುವುದು ಆರೋಗ್ಯ ಇಲಾಖೆಗೆ ಸೇರಿದ ಸರ್ಕಾರಿ ದವಾಖಾನೆ ಜಾಗದಲ್ಲಿ. ಜನರಿಗೆ ಉತ್ತಮ ಆರೋಗ್ಯ ಸೌಲಭ್ಯ ನೀಡಬೇಕಾದ ಜಾಗವನ್ನು ಪುರಸಭೆ ಕಬಳಿಸಿದ್ದು, ಈ ಗಂಭೀರ ಕರ್ತವ್ಯ ಲೋಪ ಮತ್ತು ಅಧಿಕಾರ ದುರ್ಬಳಕೆಯ ಬಗ್ಗೆ ನಾನು ನೀಡಿದ ದೂರನ್ನು ಲೋಕಾಯುಕ್ತವು ಗಂಭೀರವಾಗಿ ಪರಿಗಣಿಸಿದೆ. ದೂರು ಸಂಖ್ಯೆ ಕಂಪ್ಲೇಂಟ್ ಉಪಲೋಕ್ BGM 1990 2026. ಇದರಲ್ಲಿ ಮುಖ್ಯಾಧಿಕಾರಿ ಮತ್ತು ಕಂದಾಯ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಿದ್ದು, ಸಾಮಾನ್ಯ ಜನರ ಆಸ್ತಿಗೆ ಸಣ್ಣ ದಾಖಲೆ ತಪ್ಪಾದರೂ ಉತ್ತಾರ ನೀಡಿದ ಪುರಸಭೆ ಅಧಿಕಾರಿಗಳಿಗೆ ತಮ್ಮದೇ ಕಚೇರಿಗೆ ದಾಖಲೆ ಇಲ್ಲ ಎಂಬುದು ತಿಳಿದಿಲ್ವೇ? ಇದು ಸಾರ್ವಜನಿಕ ನಂಬಿಕೆಗೆ ಎಸಗಿದ ದ್ರೋಹವಾಗಿದ್ದು, ಕೂಡಲೇ ಆರೋಗ್ಯ ಇಲಾಖೆಯ ಜಾಗವನ್ನು ಕಾನೂನುಬದ್ಧವಾಗಿ ತಮ್ಮ ಕಚೇರಿಯ ಹೆಸರಿಗೆ ವರ್ಗಾವಣೆ ಮಾಡಿಸಿಕೊಳ್ಳಲು ಆದೇಶಿಸಬೇಕು ಮತ್ತು ಇಲ್ಲಿಯವರೆಗೆ ದಾಖಲೆ ನಿರ್ವಹಣೆಯಲ್ಲಿ ಬೇಜವಾಬ್ದಾರಿ ತೋರಿದ ಅಧಿಕಾರಿಗಳ ಮೇಲೆ ಸೂಕ್ತ ರೀತಿಯ ಕಾನೂನು ಕ್ರಮ ಜರುಗಿಸುವಂತೆ ಲೋಕಾಯುಕ್ತರಿಗೆ ನೀಡಿರುವಂತಹ ಮನವಿಯಲ್ಲಿ ಒತ್ತಾಯ ಮಾಡಿರುವುದಾಗಿ ಮಾಬುಸಾಬ್ ಯರಗುಪ್ಪಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನವಲಗುಂದ ಪುರಸಭೆ ನವಲಗುಂದ ಪಟ್ಟಣದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಪುರಸಭೆ ಕಚೇರಿಯು ಇವತ್ತಿಗೂ ಕೂಡ ಅನಧಿಕೃತ ಕಟ್ಟಡವಾಗಿದೆ. ಯಾಕಂದರೆ ಸರ್ಕಾರಿ ದವಾಖಾನೆ ಸರ್ವೆ ನಂಬರ್ 1458ರಲ್ಲಿ ಇನ್ನು ಪುರಸಭೆ ಕಟ್ಟಡ ಕಟ್ಟ್ಯಾರ. ಆ ಕಟ್ಟಡಕ್ಕೆ ಸಂಬಂಧಪಟ್ಟಂಗೆ ಇವತ್ತಿಗೂ ಕೂಡ ಪುರಸಭೆಯವರು ತಮ್ಮ ಹೆಸರಲ್ಲಿ ಯಾವುದೇ ರೀತಿ ದಾಖಲೆಗಳನ್ನು ಮಾಡ್ಕೊಂಡಿಲ್ಲ. ಸಾರ್ವಜನಿಕರಿಗೆ ಉತ್ತಾರವನ್ನು ಈ ಸ್ವತ್ತು ಉತ್ತಾರ ಪೂರೈಸುವಂತಹ ಒಂದು ಜವಾಬ್ದಾರಿ ಹೊಂದಿರುವಂತಹ ಒಂದು ಪುರಸಭೆ ಕಚೇರಿ ಇವತ್ತಿಗೂ ಕೂಡ ಒಂದು ತಮ್ಮದೇ ಆದಂತಹ ಕಚೇರಿಯ ಒಂದು ಈ ಸ್ವತ್ತು ಉತ್ತಾರ ಇಲ್ಲ, ಇಲ್ಲದಿರುವುದು ದುರ್ದೈವದ ಸಂಗತಿಯಾಗಿತ್ತು. ಇವತ್ತು ಅಧಿಕಾರಿಗಳು ಸಾರ್ವಜನಿಕರಿಗೆ ಉತ್ತಾರ ಇಲ್ಲ, ಅದಿಲ್ಲ, ಅನಧಿಕೃತ ಕೊಡ್ತೀವಿ, ಅಧಿಕೃತ ಕೊಡ್ತೀವಿ, ಆಮೇಲೆ ಮನೆ ಕಟ್ಟಬೇಕಾದಾಗ ಅನುಮತಿಯನ್ನು ಕೇಳಿದ್ರೆ ಅದು ಇರಬೇಕು ಇದು ಬೇಕು ಅನ್ನುವಂಥ ದಾಖಲೆ ಕೇಳುವಂಥವರೇ ಕೂಡ ತಮ್ಮದೇ ದಾಖಲೆಗಳಿಲ್ಲ. ಹಾಗಾಗಿ ಈ ಕುರಿತು ನಾನು ಮಾನ್ಯ ಲೋಕಾಯುಕ್ತರಲ್ಲಿ ಪ್ರಕರಣವನ್ನು ದಾಖಲು ಮಾಡೇನಿ. ನಮಗೆ ಲೋಕಾಯುಕ್ತರಲ್ಲಿ ವಿಶ್ವಾಸ ಐತಿ. ಈ ಸಂಬಂಧಪಟ್ಟ ಅಧಿಕಾರಿಗಳು ಬೇಜವಾಬ್ದಾರಿ ತೋರಿದಂಥ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಏನು ಸೂಕ್ತ ರೀತಿಯ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಇದೇ ಇಲಾಖೆ ಏನು 1458 ಸರ್ವೆ ನಂಬರ್ ದವಾಖಾನೆಯ ಜಾಗವನ್ನು ಇವರು ಪುರಸಭೆಯವರು ತಮ್ಮ ಕಚೇರಿಗೆ ಬಿಡಿಸ್ಕೋಬೇಕು. ಈ ಕಚೇರಿಗೆ ಅಧಿಕೃತ ದಾಖಲೆಗಳನ್ನು ಹೊಂದಬೇಕಂತ ಹೇಳಿ ನಾವು ಈ ಮೂಲಕ ಅವರು ಒತ್ತಾಯ ಮಾಡೇವಿ. ಇವತ್ತು ಇದು ಬಹಳ ಸೂಕ್ಷ್ಮವಾದಂಥ ವಿಚಾರ. ಸಾರ್ವಜನಿಕರಿಗೆ ಈ ಸ್ವತ್ತು ಉತ್ತಾರ ಆಮೇಲೆ ಸಂಬಂಧಪಟ್ಟ ನವಲಗುಂದದಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನು ಸಂಗ್ರಹ ಮಾಡುವಂತಹ ಕಚೇರಿ ಅನಧಿಕೃತವಾಗೈತಿ. ಹಾಗಾಗಿ ಈ ಕುರಿತು ತಮ್ಮ ವಾಹಿನಿ ಮೂಲಕ ನಾವು ಸ್ಪಷ್ಟವಾಗಿ ಹೇಳ್ತೇವೆ, ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಸುಧಾರಿಸಬೇಕು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.